ತಾಲೂಕಲ್ಲಿ ಇವತ್ತು ಸಭೆ ಕಾರ್ಯಕ್ರಮ ಇತ್ತು. ಹಾಗಾಗಿ ಮಾಲೂರು ಭೇಟಿ ಮಾಡೋವಂಥದ್ದು ಅವರು ಕಾರ್ಯಕ್ರಮ ಇತ್ತು. ಹಾಗಾಗಿ ನಮಗೂ ಕೂಡ ಫೋನ್ ಮಾಡಿ ಮನೆಗೆ ಬರ್ತಾಯಿದ್ದೀವಿ ಅಂತಂದರು. ಹಾಗಾಗಿ ಸಹಜವಾಗಿ ಪಕ್ಷದ ಒಂದು ಬೆಂಬಲವನ್ನು ತಾವು ಜಾಸ್ತಿ ಹೆಚ್ಚಾಗಿ ಎಲ್ಲ ಕಡೆ ಸ್ವಲ್ಪ ತಮ್ಮ ಒಂದು ಬೆಂಬಲ ಬೇಕು ಅಂತೆಲ್ಲ ಕೇಳೋದು. ಹಾಗಾಗಿ ನಾವು ಈಗಾಗಲೇ ಘೋಷಣೆ ಮಾಡಿದ್ದೀವಿ, ಖಂಡಿತವಾಗಿ ನಾವು ಇನ್ನೂ ಹೆಚ್ಚಾಗಿ ನಾವು ಕೆಲಸ ಮಾಡ್ತೀವಿ ಅಂತ ಹೇಳ್ಬಿಟ್ಟು ನಮ್ಮ ಕಾರ್ಯಕರ್ತರಿಗೆ ಎಲ್ಲರಿಗೂ ಕೂಡ ಸೂಚನೆ ಕೊಟ್ಟಿದ್ದೀವಿ. ಈಗಾಗಲೇ ಪ್ರಚಾರ ಕಾರ್ಯಕ್ರಮ ಕೂಡ ನಾವು ಹಮ್ಮಿಕೊಂಡಿದ್ದೀವಿ ಅಂತ ತಿಳಿಸಿದ್ವಿ. ಯಾವ ಡಿಮ್ಯಾಂಡ್ ಎಲ್ಲ ಇಲ್ಲ, ಏನಿಲ್ಲ. ನಮ್ಮ ಜನಾಂಗ ಆಗಿರ್ಬೋದು ಅವರಿಗೆಲ್ಲ ಅವ್ರಿಗೆ ಗೊತ್ತಿರೋದ್ರಿಂದ ರಾಜ್ಯದಲ್ಲಿ ಏನು ಪರಿಸ್ಥಿತಿ ಇದೆ ಅನ್ನೋದು ಅವ್ರಿಗೆ ಮಾಜಿ ಪ್ರಧಾನಿಗಳಾದಂಥ ದೇವೇಗೌಡರಿಗೆ ಗೊತ್ತಿರೋದ್ರಿಂದ ಮುಂದಿನ ದಿನಗಳಲ್ಲಿ ನಿಮಗೆಲ್ಲ ಖಂಡಿತವಾಗಿ ಒಳ್ಳೆಯದಾಗುತ್ತೆ. ನಿಮ್ಮ ಕಾರ್ಯಕರ್ತರಿಗೂ ಮಾಲೂರು ತಾಲೂಕು ಜನರಿಗೂ ಕೂಡ ಒಳ್ಳೆಯದಾಗುತ್ತೆ ಅಂತ ತಿಳಿಸಿದ್ರು. ಅದೇ ಒಂದು ಅವರ ಒಂದು ಧೈರ್ಯ ನಮಗೆ. ಹಾಗಾಗಿ ಅವರು ಒಂದು ಯಾವ ಒಂದು ಆಶೋಚನೆಗಳು ಇನ್ನೊಂದು ಜನರಲ್ಲಾಗ ಅವ್ರು ಸಹಜವಾಗಿ ಕಾಫಿಗೆ ಬಂದಿದ್ದು. ಹಾಗಾಗಿ ಭೇಟಿ ಮಾಡಿ ಈ ರಾಜಕೀಯದು ಸ್ವಲ್ಪ ಇನ್ನು ಕೆಲವೇ ದಿವಸಗಳಿರೋದು ಚುನಾವಣೆಗೆ, ಅದಕ್ಕೋಸ್ಕರ ಸ್ವಲ್ಪ ಆದಷ್ಟು ಪ್ರಚಾರ ಸ್ವಲ್ಪ ಜಾಸ್ತಿ ಆಗಬೇಕು. ಅದನ್ನೆಲ್ಲ ತೊಡಗಿಸ್ಕೊಳ್ಳಿ, ನೀವು ಎಲ್ಲ ಕಡೆಗೂ ಭಾಗವಹಿಸ್ಬೇಕು ನೀವು ಅಂತ ಆಗ್ಬೋದು ಅಂತ ಹೇಳಿ. ನಿಮ್ಮ ಸಭೆಗಳಿಗೆ ಯಾವ BJP ನಾಯಕರು JDS ನಾಯಕರನ್ನ ಕರೆಸ್ತಾ ಇದ್ದೀವಿ ಸರ್? ನಮ್ಮ ಸಭೆಗಳಂದರೆ ನಾವು ಪಂಚಾಯತಿ ಲೆವೆಲಲ್ಲಿ ಹೋಗೋದು, ಅದು ಬೂತ್ ಲೆವೆಲಲ್ಲಿ ಹೋಗೋದ್ರಿಂದ ಯಾವ ರಾಜ್ಯದ ದೊಡ್ಡ ದೊಡ್ಡ ನಾಯಕರ ಅವಶ್ಯಕತೆ ಇಲ್ಲ. ನಮ್ಮ ಕಾರ್ಯಕರ್ತರಿಗೆ ಏನಿವತ್ತು ಸಿಂಬಲ್ ಬದಲಾವಣೆ ಆಗಿದೆ, ಆ ಸಿಂಬಲ್ನ ಜನಕ್ಕೆ ತಿಳಿಸೋಂಥದ್ದಾಗಬೇಕು. BJPಗೆ ಓಟ್ ಆಗ್ತಾ ಇದ್ದವರು ಸಿಂಬಲ್ ಬದಲಾವಣೆ ಆಗಿರೋದ್ರಿಂದ ಜನಕ್ಕೆ ಕನ್ಫ್ಯೂಷನ್ ಆಗಬಾರ್ದು. ಆ ಉದ್ದೇಶಕ್ಕೋಸ್ಕರ ಸಿಂಬಲ್ನ ಪ್ರತಿಯೊಬ್ಬರಿಗೂ JDS ಸಿಂಬಲ್ ಏನು ಅಂತ ಮನೆಗೂ ತಿಳಿಸೋಂಥದ್ದು ಆಗಬೇಕು ಮುಖ್ಯವಾಗಿ. ಹಾಗಾಗಿ ಆ ಕೆಲಸ ನಮ್ಮ ಕಾರ್ಯಕರ್ತರು, ನಮ್ಮ ಮುಖಂಡರುಗಳೆಲ್ಲ ಸೇರಿ ಮಾಡೋಂಥದ್ದು ಸೂಚನೆ ಕೊಟ್ಟು ಅದನ್ನು ಮಾಡೋದಕ್ಕೆ ಪ್ರಾರಂಭ ಮಾಡ್ತೀವಿ ನಾವು. ಕರಪತ್ರದಲ್ಲಿ BJP ಮತ್ತು JDS ಅಂತ ಹಾಕಿದ್ರೆ ನೀವು ಸ್ವಾಭಿಮಾನದ ಪಕ್ಷ, ನೀವು ಬೆಂಬಲ ಘೋಷಣೆ ಮಾಡಿದ್ದೀರಿ. ಆದರೂ ವೇದಿಕೆಯ ಮೇಲೆ ನಿಮ್ಮದು ಪಕ್ಷದ ಸಿಂಬಲ್ ಆದರೂ ತಮ್ಮದೊಂದು ಭಾವಚಿತ್ರ ಬೇಕಾಗಿತ್ತು ಅಂತಕ್ಕಂಥ ಜನರ ಅಭಿಪ್ರಾಯ. ಅದು ಸಹಜವಾಗಿ ಜನರ ಅಭಿಪ್ರಾಯ, ಪ್ಲಸ್ಸು ಅದು ಒಂದು ಮಾಡಬೇಕಾಗಿರೋಂಥ ವಿಚಾರ. ಹಾಗಾಗಿ ನಮ್ಮದೇನು ಫೋಟೋ ಹಾಕಿಲ್ಲ, ನಮ್ಮನ್ನೇನು ಕರೆದಿಲ್ಲ ಅಂತ ನಮಗೇನು ಆ ಥರ ಬೇಜಾರು ಇಲ್ಲ, ಬೇಸರನೂ ಇಲ್ಲ. ನಮ್ಮ ಕಾರ್ಯಕರ್ತರು ನಮ್ಮ ಜೊತೆ ಇದ್ದಾರೆ. ನಾವೇನು ಬೆಂಬಲ ಕೊಟ್ಟಿದ್ವಿ, ನಾವೇನು ಕೆಲಸ ಮಾಡಬೇಕೋ ಆ ಕೆಲಸ ನಾವು ಅಚ್ಚುಕಟ್ಟಾಗಿ ಮಾಡ್ತೀವಿ. ನಾವು ವಿಚಾರ ಯಾವ ರೀತಿ ಮಾಡಬೇಕು ಏನು ಮತ್ತು ಅದೆಲ್ಲ ಸೂಚನೆಗಳು ಕೊಟ್ಟಿದ್ದಾರೆ ದೇವೇಗೌಡರು. ಅಲ್ಲ, ಈಗಾಗಲೇ ನಮಗೆ ಪಕ್ಷ ಒಂದು ರಾಜಕೀಯದ ಒಂದು ಅನುಭವ ಇರೋದ್ರಿಂದ ಯಾವ ರೀತಿ ನಾವು ರಾಜಕೀಯದಲ್ಲಿ ತೊಡಗಿಸ್ಕೊಬೇಕು, ಯಾವ ರೀತಿ ಪ್ರಚಾರ ಮಾಡಬೇಕು ಅನ್ನೋದು ನಮಗೂ ಅರಿವು ಇರೋದ್ರಿಂದ ಪ್ರಾಮಾಣಿಕವಾಗಿ ನಮ್ಮ ಕಾರ್ಯಕರ್ತರು ನಾವೆಲ್ಲ ಸಮಯ ಕೊಟ್ಟು ಕೆಲಸ ಮಾಡಬೇಕು. ಆ ಉದ್ದೇಶಕ್ಕೋಸ್ಕರ ಪ್ರತಿ ಪಂಚಾಯತಿನಲ್ಲಿ ಕೂಡ ಇವಾಗ ಪಾಂಪ್ಲೆಟ್ ಈಗಾಗಲೇ ಸಿದ್ಧತೆ ಆಗಿದೆ. ನಾಳಿದ್ರಿಂದ ಈ ಒಂದು ಪ್ರಚಾರ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ. ಕೇವಲ 4-5 ದಿವಸ ಇರೋದ್ರಿಂದ ಆದಷ್ಟು ಬೇಗ ಪ್ರಚಾರದಲ್ಲಿ ಸಿಂಬಲ್ನ ತಲುಪಿಸುವಂಥ ಕೆಲಸ ಆಗಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಇವತ್ತು ಅವರು ಕೂಡ ತಾವೆಲ್ಲರೂ ಬೆಂಬಲ ಕೊಡಿ, ಆದಷ್ಟು ಬೇರೆ ಎಲ್ಲ ಭಾಗದಲ್ಲಿ ಕೂಡ ತಾವು ಸ್ವಲ್ಪ ದಯವಿಟ್ಟು ಕೆಲಸ ಮಾಡಬೇಕು ಅಂತ ಹೇಳೋದಕ್ಕೋಸ್ಕರ ಖಂಡಿತ ಮಾಡ್ತೀವಿ ಅಂತ ಕೂಡ ಭರವಸೆ ಕೊಟ್ಟಿದ್ದೀವಿ. ನಡೀತಾ ಇದೆ ಈಗಾಗಲೇ. ಈ ಸಮಾವೇಶ ಮಾಡುವಂಥದ್ದು ಏನಾದರೂ ಪ್ಲಾನ್ ಇದೆ ಸರ್? ಈಗ ಅಭ್ಯರ್ಥಿನ ಕರೆಸಿ ಮಾಲೂರಲ್ಲಿ ಅಲ್ಲ, ಈಗ ಮಾಲೂರು ಹೈಯೆಸ್ಟ್ ಲೀಡು ಕೊಡುತ್ತೆ, ಮೈತ್ರಿ ಮಾಡ್ಕೊಂಡಿರೋದ್ರಿಂದ ಅವರವರು ಮಾಡ್ತಾರೆ. ನಾವು ಯಾವ ಒಂದು ಸಭೆಗಳು ದೊಡ್ಡ ಮಟ್ಟದಲ್ಲಿ ಸಭೆಗಳು ಮಾಡೋ ಅವಶ್ಯಕತೆ ಇಲ್ಲ. ಈಗಾಗಲೇ ಮಾಲೂರು ತಾಲೂಕಲ್ಲಿ ದೊಡ್ಡ ಮಟ್ಟದಲ್ಲಿ ಬೈಕ್ ರ್ಯಾಲಿ ಕೂಡ ಹಮ್ಮಿಕೊಂಡು ನಾವು ಈಗಾಗಲೇ ಪ್ರಚಾರ ಕಾರ್ಯಕ್ರಮ ನಾವು ಹಮ್ಮಿಕೊಂಡು ಪ್ರಾರಂಭ ಕೂಡ ಆಗಿದೆ. ಅದಕ್ಕೆ ಚಾಲನೆ ಕೂಡ ಕೊಟ್ಟಿದ್ದೀವಿ. ಈಗ ನಮ್ಮ ಇದೇನಂತಂದ್ರೆ ಸಿಂಬಲ್ ತಳಿಸ್ಬೇಕು. ಸಿಂಬಲ್ ಜನಕ್ಕೆ ರೀಚ್ ಆದರೆ ಜನ ಓಟ್ ಹಾಕೋಕ್ಕೆ ಅನುಕೂಲ ಆಗುತ್ತೆ. ಇವತ್ತು ನಾವು ಯಾಕೆ ಸೋತಿದ್ದೀವಿ ಅಂದರೆ ಸಿಂಬಲ್ ಬದಲಾವಣೆ ಆಗಿದ್ದಕ್ಕೋಸ್ಕರ 15 ದಿವಸದಲ್ಲಿ ಸಿಂಬಲ್ ನಾನು ಜನಗಳಿಗೆ ತಲುಪ್ಸೋಕೆ ಆಗದಿರೋದಕ್ಕೋಸ್ಕರ ಇವತ್ತು ನಾವು ಸೋತ್ರಿ ಕೆಲವು ಮತಗಳಲ್ಲಿ. ಅದೇ ಸಿಂಬಲ್ನ ನಾವು ತಲುಪಿಸಿದ್ರೆ ಜನಕ್ಕೆ ಪ್ರತಿಯೊಬ್ಬರಿಗೂ ಸಿಂಬಲ್ ಈ ಥರ ಅಂತ ತಿಳಿಸಿದರೆ ಖಂಡಿತವಾಗ 7-8 ಸಾವಿರ ಓಟಲ್ಲಿ ಆಗಲೂ ಗೆಲ್ತಾ ಇದ್ವಿ. ಆದರೆ ಇವತ್ತು ಸಿಂಬಲ್ ಕೊರತೆಯಿಂದ ಸೋತಿದ್ವಿ. ಅದು ಆಗಬಾರ್ದು ಕ್ಯಾಂಡಿಡೇಟ್ಗೆ ಅನ್ನೋ ಉದ್ದೇಶಕ್ಕೋಸ್ಕರ ಪ್ರತಿಯೊಂದು ಮನೆಗೂ ಕೂಡ ಕರಪತ್ರ ಕೊಟ್ಟು ಸಿಂಬಲ್ನ ತಿಳಿಸೋಂಥದ್ದಾಗಬೇಕಂತ ನಮ್ಮ ಕಾರ್ಯಕರ್ತರು ಮುಖಂಡರಿಗೆಲ್ಲ ಸೂಚನೆ ಕೊಟ್ಟಿದ್ವಿ. ಆ ಕೆಲಸ ಕೂಡ ನಾವು ನಾಳಿದ್ರೆ ಪ್ರಾರಂಭ ಮಾಡ್ತೀವಿ. ಸರ್, ಈಗ ಮಾಲೂರಲ್ಲಿ 3 ಪಾರ್ಟಿಗಳು ಒಂದಾಗಿದೆ ಸರ್. ಮಲ್ಲೇಶ್ ಬಾಬು ಪರ ಕೆಲಸ ಮಾಡೋದಕ್ಕೆ ಕಾಂಗ್ರೆಸ್ ಸಿಂಗಲ್ ಆಗಿ ಓಡಾಡ್ತಾ ಇದೆ. ಸುಮ್ಮನೆ ರಾಹುಲ್ ಗಾಂಧಿ ಕೂಡ ಸಮಾವೇಶ ಮಾಡಿದ್ದಾರೆ. ನಾವು ಈ ಬಾರಿ ಗೆದ್ದಿ ಮಾಲೂರಿನ ಹೈಯೆಸ್ಟ್ ಲೀಡ್ ಕೊಡ್ತೀನಿ ಅಂತ ಸಹ ಶಾಸಕರು ಕೂಡ ಹೇಳಿದ್ದಾರೆ. ಅದ್ರ ಬಗ್ಗೆ ಸರ್, ಯಾವುದೇ ಕಾರಣಕ್ಕೂ ಮಾಲೂರು ತಾಲೂಕಲ್ಲಿ ಅವರು ಭ್ರಮೆ, ಎಷ್ಟು ಓಟ್ ತೊಗೊತೀವಿ ಅನ್ನೋದು ಅವ್ರ ಭ್ರಮೆ. ಈಗಾಗಲೇ ಮಾಲೂರು ತಾಲೂಕು ಜನ ಬುದ್ಧಿ ಕಲಿಸೋದು ನೀವೆಲ್ಲ ನೋಡಿದ್ದೀರ. ಅವ್ರು ಏನು ಅಂತೇಳ್ಬಿಟ್ಟು ತೋರಿಸ್ಕೊಟ್ಟಿದ್ದಾರೆ. ಏನಿವತ್ತು 5 ವರ್ಷ ಸರ್ಕಾರ ಇಲ್ಲ ಅಂಥೇಳಿ ನೆಪ ಒಡ್ಕೊಂಡು ತಾಲೂಕಲ್ಲಿ ಕೆಲಸ ಮಾಡಿಲ್ಲ, ಅಭಿವೃದ್ಧಿ ಮಾಡಿಲ್ಲ. ಅದಕ್ಕೋಸ್ಕರ ಜನ ತೀರ್ಮಾನ ಕೊಟ್ಟಿರೋದು ಮೊನ್ನೆ.
ಈಗ ಸರ್ಕಾರ ಬಂದು 11 ತಿಂಗಳಾದರೂ ಕೂಡ ಇನ್ನೂ ಮಾಲೂರು ತಾಲೂಕಲ್ಲಿ ಒಳ್ಳೆ ರಸ್ತೆಗಳಾಗಿರ್ಬೋದು, ಅಭಿವೃದ್ಧಿಗಳಾಗಿರ್ಬೋದು, ಬಡವ್ರು ಕೊಡಬೇಕಾಗಿರೋಂಥ ಸೈಟ್ಗಳಾಗಿರ್ಬೋದು, 10 ವರ್ಷದಿಂದ ಕೊಡ್ತೀನಿ ಅನ್ನೋ ಹೇಳೋ ಮಾತು ಬಿಟ್ಟರೆ ಕೊಟ್ಟಿದ್ದಂತೂ ಇಲ್ಲ. ತಾವೆಲ್ಲ ಗಮನಿಸ್ತಾ ಇದ್ದೀರಾ. ಈಗಾಗಲೇ ಈ ಫ್ರೀಯಾಗಿ ಕೊಟ್ಟಿರೋಂಥ ಗ್ಯಾರಂಟಿಗಳ ಬಗ್ಗೆನೂ ತಮಗೆಲ್ಲ ಗೊತ್ತಿದೆ. ಬಸ್ ಫ್ರೀ ಕೊಟ್ಟಿದ್ದಾರೆ. ಆದರೆ ಇವತ್ತು ಮಕ್ಕಳು ಓದೋ ಮಕ್ಕಳಿಗೆ ಬಸ್ಗೆ ಹತ್ಬೇಕಾದ್ರೆ ಬಸ್ ಸೀಟ್ ಸಿಗಲ್ಲ, ಬಸ್ಸಲ್ಲಿ ಜಾಗ ಇರಲ್ಲ, ಅಂಥ ಪರಿಸ್ಥಿತಿ ಇವತ್ತು. 10 ಬಸ್ ಬರ್ತಾಯಿತ್ತು 1 ಅವರ್ಗಾದರೆ, ಈಗ 3 ಬಸ್ ಬರ್ತಾಯಿದೆ, ಅಂಥ ಪರಿಸ್ಥಿತಿ ಇದೆ. ಕರೆಂಟ್ ಫ್ರೀ ಅಂತಾರೆ. ದಿಸಕ್ಕೆ 1 ಸರಿ 2 ಸರಿ ಕರೆಂಟ್ ಹೋಗ್ತಾಯಿದ್ರೆ, ಇವಾಗ ದಿಸಕ್ಕೆ 10 ಸರಿ ಕರೆಂಟ್ ಹೋಗ್ತಾಯಿದೆ. ಇವೆಲ್ಲ ಫ್ರೀ. ಹಾಗಾಗಿ ಜನರಿಗೂ ಇದು ಬಗ್ಗೆ ಅರಿವಿರೋದ್ರಿಂದ ಜನರು ಇದಕ್ಕೆ ಉತ್ತರ ಕೊಡೋಂಥ ಕೆಲಸ ಮಾಡ್ತಾರೆ ಅಂತ ನಾನು ಈ ಮುಖಾಂತರ ಹೇಳಕ್ಕೆ ಬಯಸ್ತೀನಿ. ಥ್ಯಾಂಕ್ ಯು ಸರ್.